ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಗಳಕ್ಕೆ ಧರ್ಮಸ್ಥಳ ಫೈಲ್ಸ್. ಕೇರಳದ ಸಿಪಿಐ ನಾಯಕ ಸಂತೋಷ್ ಕುಮಾರ್ ಪತ್ರವನ್ನು ಬರೆದಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಇಡೀ ಪ್ರಕರಣಕ್ಕೆ ಹೊಸ ಆಯಾಮವನ್ನು, ಹೊಸದೊಂದು ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ರಾಜ್ಯಸಭಾ ಸಂಸದ ತಮ್ಮ ಪತ್ರದ ಮುಖಾಂತರ. ಹಾಗಾದ್ರೆ ಈ ಧರ್ಮಸ್ಥಳ ಫೈಲ್ಸ್ಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಅಥವಾ ನರೇಂದ್ರ ಮೋದಿ ಅವರ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತಾ? ಇದು ಈಗ ಇರತಕ್ಕಂತಹ ಪ್ರಶ್ನೆ. ಸಂತೋಷ್ ಕುಮಾರ್ ಕೇರಳದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ ಸಿಪಿಐನ ಸಂಸದ ಅವರು 2 ಪುಟಗಳ ಪತ್ರವನ್ನು ಬರೆದಿದ್ದಾರೆ. 19ನೇ ತಾರೀಕು ಅಂದ್ರೆ ನಿನ್ನೆ ಜುಲೈ 19ನೇ ತಾರೀಕು 2 ಪುಟಗಳ ಪತ್ರವನ್ನು ಬರೆದಿದ್ದಾರೆ. 19ನೇ ತಾರೀಕು ಜುಲೈ 19 ಅಂದ್ರೆ ನಿನ್ನೆ ಈ ಪತ್ರವನ್ನು ಬರೆದಿರುವಂಥದ್ದು ಕೇಂದ್ರ ಗೃಹ ಸಚಿವಾಲಯಕ್ಕೆ. ಈ ಮುಖಾಂತರ ಹೊಸದೊಂದು ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ಫೈಲ್ಸ್ 1998ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ, ಸೇವೆಯಲ್ಲಿದ್ದೆ. ಆ ಸಂದರ್ಭದಲ್ಲಿ ನಾನು ಶವಗಳನ್ನು ಹೂಳ್ತಾ ಇದ್ದೆ ಅಂತೇಳಿ ಒಬ್ಬ ವ್ಯಕ್ತಿ ತಾನಾಗಿಯೇ ಮುಂದೆ ಬಂದು ದೂರನ್ನು ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಠಾಣೆಯಲ್ಲಿ FIR ಕೂಡ ದಾಖಲಾಗಿತ್ತು. ಅದಾದ ಬಳಿಕ BNSSನ ಕಲಂ 183ರ ಅಡಿಯಲ್ಲಿ ಬೆಳ್ತಂಗಡಿಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಥವಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರ ಎದುರುಗಡೆ ಸ್ಟೇಟ್ಮೆಂಟ್ ಅನ್ನು, ಹೇಳಿಕೆಯನ್ನು ಕೊಟ್ಟಿದ್ದಾನೆ ಆತ. ಸೊ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಸೊ ಇದರ ಮಧ್ಯೆ ಈ ಪತ್ರವನ್ನು ಬರೆಯಲಾಗಿದೆ. ಹಾಗಾದ್ರೆ ಏನಿದೆ ಆ ಪತ್ರದಲ್ಲಿ ಅಂತೇಳಿ ನೋಡೋಣ. ಧರ್ಮಸ್ಥಳ ಫೈಲ್ಸ್ ಬಗ್ಗೆ NIA ತನಿಖೆ ನಡೆಸಬೇಕು ಅಂತೇಳಿ ಸಂಸದರು ಮನವಿಯನ್ನ ಮಾಡಿದ್ದಾರೆ. ಮಹಿಳೆಯರನ್ನ ಗುರಿಯಾಗಿಸಿ ನಡೆಸಿದ ಕೃತ್ಯಗಳು ಭೀಕರವಾಗಿವೆ. ಈ ಪ್ರಕರಣಗಳು ವ್ಯವಸ್ಥಿತ ಅಪರಾಧಗಳ ಮಾದರಿ. ಒಟ್ಟು 4 ಪ್ರಕರಣ ಉಲ್ಲೇಖಿಸಿರುವ ಸಂತೋಷ್ ಕುಮಾರ್ ಧರ್ಮಸ್ಥಳ ಫೈಲ್ಸ್ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸಿಪಿಐನ ನಾಯಕ ಒಂದೊಂದೇ ಎಳೆಯನ್ನ ಹೊರತೆಗೆದಿದ್ದಾರೆ. ನೆರೆಯ ರಾಜ್ಯದ ರಾಜಕಾರಣಿ, ಕೇರಳದ ರಾಜಕಾರಣಿ. ಧರ್ಮಸ್ಥಳ ಫೈಲ್ಸ್ ಕೇಂದ್ರ ಸರ್ಕಾರ ಹಾಗಾದ್ರೆ ಮಧ್ಯಪ್ರವೇಶವನ್ನ ಮಾಡುತ್ತಾ? ಇದು ಇರುವಂತಹ ಪ್ರಶ್ನೆ. NIA ಇರುವಂತದ್ದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ, ಅದು ಇರುವಂತದ್ದು ಟೆರರಿಸಂಗೆ ಸಂಬಂಧಪಟ್ಟಂತ ಅಥವಾ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಅಂತೇಳಿ ಏನು ಕನ್ಸಿಡರ್ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳ ತನಿಖೆಗೆ. ಈಗ ಲವ್ ಜೆಹಾದ್ಗೆ ಸಂಬಂಧಪಟ್ಟ ಹಾಗೆ NIA ತನಿಖೆ ನಡೆಸ್ತಾ ಇತ್ತು. ಕಾರಣ ಲವ್ ಜೆಹಾದ್ಗೆ ಟೆರರಿಸಂನ ಲಿಂಕ್ ಇದೆ ಎನ್ನುವಂತ ಕಾರಣಕ್ಕೋಸ್ಕರ NIA ತನಿಖೆ ನಡೆಸ್ತಾ ಇತ್ತು. ಬಟ್ ಈ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಪ್ರಕರಣ ಅಥವಾ ಧರ್ಮಸ್ಥಳದಲ್ಲಿ ಅತ್ಯಾಚಾರ ನಡೆದಿದೆ ಎನ್ನುವಂತಹ ಏನು ಆರೋಪಗಳೇನಿದಾವೆ, ಏನು ದೂರುದಾರ ತನ್ನ ದೂರಿನಲ್ಲಿ ಆರೋಪವನ್ನ ಮಾಡಿದ್ದಾರೆ, ಅದಕ್ಕೂ ಈ ರಾಷ್ಟ್ರೀಯ ತನಿಖಾ ದಳ ಅಥವಾ NIAಗೂ ಏನ್ ಸಂಬಂಧ ಎನ್ನುವಂಥದ್ದನ್ನ ಮಾನ್ಯ ಸಂಸದರೇ ಹೇಳಬೇಕಷ್ಟೇ. ಕಾರಣ NIAಯ ಪವರ್ ಇರುವಂಥದ್ದು ಭಯೋತ್ಪಾದಕ ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಆಂಟಿ ನ್ಯಾಷನಲ್ ಎಲಿಮೆಂಟ್, ಅದಕ್ಕೆ ಡೆಫಿನಿಷನ್ಸ್ ಇದಾವೆ. NIAಗೂ ಕೂಡ ಇಂತಹ ಅಫೆನ್ಸ್ನ ಮೇಲಷ್ಟೇ ತನಿಖೆಯನ್ನು ಮಾಡಲಿಕ್ಕೆ ಅಧಿಕಾರ ಇದೆ ಅಂತೇಳಿ ಅದಕ್ಕೂ ಕೂಡ ಒಂದು ಪರಿಮಿತಿ ಇದೆ. ಸೊ ಇಂತಹ ಹೊತ್ತಲ್ಲಿ ಈ ಪತ್ರವನ್ನು ಬರೆದಿದ್ದಾರೆ. ಅಮಿತ್ ಶಾ ಅವರಿಗೆ ಬರೆದಂತಹ ಪತ್ರದಲ್ಲಿ ಕೇರಳದ CPIMನ ರಾಜ್ಯಸಭಾ ಸಂಸದ ಸಂತೋಷ್ ಕುಮಾರ್ ಅವರು 1979ರಲ್ಲಿ ಎ ಸ್ಕೂಲ್ ಟೀಚರ್ ನೇಮ್ಡ್ ವೇದವಲ್ಲಿ ವಾಸ್ burnt alive in her bathroom after legally winning a promotion that some influential forces alleged opposed. ಅಂದ್ರೆ 1979ರಲ್ಲಿ ವೇದವಲ್ಲಿ ಅಂತೇಳಿ ಒಬ್ರು ಟೀಚರನ್ನ, ಶಾಲಾ ಶಿಕ್ಷಕಿಯನ್ನ, ಆಕೆಯ ಮನೆಯ ಬಾತ್ರೂಮ್ನಲ್ಲಿ ಜೀವಂತವಾಗಿ ಸುಟ್ಟು ಸಾಯಿಸಲಾಗುತ್ತೆ. ಅತ್ಯಂತ ಭೀಕರವಾದಂತಹ ಕೃತ್ಯ ಅದು. ಆಕೆಯನ್ನು ಯಾಕೆ ಸಾಯಿಸಲಾಗುತ್ತೆ ಅಂತ ಹೇಳಿದ್ರೆ, ಆಕೆ ಕಾನೂನು ಹೋರಾಟ ಮಾಡಿ ತನಗೆ ನ್ಯಾಯಯುತವಾಗಿ ಸಿಗಬೇಕಾಗಿದ್ದಂತಹ ಬಡ್ತಿ ಅಥವಾ ಪ್ರಮೋಷನ್ ಅನ್ನು ಪಡೀತಾರೆ. ಅದು ಪ್ರಭಾವಿ ವ್ಯಕ್ತಿಗಳಿಗೆ ಸಹ್ಯ ಆಗಲ್ಲ, ಇಷ್ಟ ಆಗಲ್ಲ. ಅದು ಅವರಿಗೆ ಸವಾಲು ಒಡ್ಡಿದ ರೀತಿಯಲ್ಲಿ ಅವರು ಭಾಸವಾಗುತ್ತೆ ಅವರಿಗೆ.
ನಮಗೆ ಎದುರು ನಿಂತು ಹೋರಾಟ ಮಾಡಿ ಗೆದ್ರಲ್ಲ ಇವರು ಅಂತೇಳಿ ಭಾವಿಸಿ ಆಕೆಯನ್ನ 1979ರಲ್ಲಿ ಆಕೆಯನ್ನ ಅವರ ಬಾತ್ರೂಮ್ನಲ್ಲೇ ಬೆಂಕಿ ಇಟ್ಟು ಸುಟ್ಟು ಸಾಯಿಸಲಾಗುತ್ತೆ. ಇದು ಒಂದು ಪ್ರಕರಣವನ್ನ ರಾಜ್ಯಸಭಾ ಸಂಸದ ಸಂತೋಷ್ ಕುಮಾರ್ ಅವರು ಉಲ್ಲೇಖ ಮಾಡಿದ್ದಾರೆ. ಎರಡನೆಯ ವೆರಿ ಇಂಪಾರ್ಟೆಂಟ್ ಪ್ರಕರಣವನ್ನ ಇವರು ಉಲ್ಲೇಖ ಮಾಡಿರುವಂಥದ್ದು ತಮ್ಮ ಪತ್ರದಲ್ಲಿ, ಕೇಂದ್ರ ಗೃಹ ಸಚಿವರಿಗೆ ಬರೆದಂತಹ ಪತ್ರದಲ್ಲಿ. ಪದ್ಮಲತಾ ಎರಡನೆಯ ವೆರಿ ಇಂಪಾರ್ಟೆಂಟ್ ಪ್ರಕರಣ, ಸಂತೋಷ್ ಕುಮಾರ್ ಅವರು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೆಯ ಪ್ರಕರಣವನ್ನು ಉಲ್ಲೇಖ ಮಾಡಿದ್ದಾರೆ. 1986ರಲ್ಲಿ ಪದ್ಮಲತಾ ಎನ್ನುವಂತಹ PUC ವಿದ್ಯಾರ್ಥಿನಿ ಸ್ಥಳೀಯ ಕಮ್ಯುನಿಸ್ಟ್ ಲೀಡರ್ ಅವರ ಮಗಳು ಪದ್ಮಲತಾ PUC ವಿದ್ಯಾರ್ಥಿನಿ, ಆಕೆಯನ್ನ ಕಿಡ್ನಾಪ್ ಮಾಡಲಾಗುತ್ತೆ. ಅಂಡ್ ಲೇಟರ್ ಫೌಂಡ್ ನೇಕೆಡ್, ಆಕೆ ನಗ್ನವಾಗಿ ಸಿಗ್ತಾಳೆ, ಆಕೆಯ ದೇಹ ನಗ್ನವಾಗಿ ಸಿಗುತ್ತೆ ಇನ್ ಎ ಲೈಫ್ಲೆಸ್ ಇನ್ ದಿ ನೇತ್ರಾವತಿ ರಿವರ್. ಯಾಕೆ ಈಕೆಗೆ ಈ ಕಿರುಕುಳವನ್ನ ಕೊಡಲಾಯಿತು, ಯಾಕೆ ಈಕೆಯನ್ನ ಹತ್ಯೆ ಮಾಡಲಾಯಿತು ಅಂತ ಹೇಳಿದ್ರೆ, CPIMನ ರಾಜ್ಯಸಭಾ ಸಂಸದರು ಅಮಿತ್ ಶಾ ಅವರಿಗೆ ಬರೆದಂತಹ ಪತ್ರದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಇನ್ 1986 ಪದ್ಮಲತಾ, ಎ ಯಂಗ್ PU ಸ್ಟೂಡೆಂಟ್ ಅಂಡ್ ಡಾಟರ್ ಆಫ್ ಎ local communist leader, was kidnapped and later found naked and lifeless in the Netravati river, seemingly punished for her father's political stand. ಅಂದರೆ ಪದ್ಮಲತಾ ಅವರ ತಂದೆ ವಿದ್ಯಾರ್ಥಿನಿ 1986ರಲ್ಲಿ ಭೀಕರವಾಗಿ ಕೊಲೆಯಾಗಿ ನಗ್ನ ರೂಪದಲ್ಲಿ ಆಕೆಯ ದೇಹ ಸಿಕ್ಕಂತಹ ಘಟನೆ, ಕರಾವಳಿ ಭಾಗವನ್ನ ಬೆಚ್ಚಿ ಬೀಳಿಸಿದಂತಹ ಘಟನೆಗಳಲ್ಲಿ ಇದು ಕೂಡ ಒಂದು. ಯಾಕೆ ಆಕೆಯನ್ನ ಕೊಲೆ ಮಾಡಲಾಯಿತು, ಕಿಡ್ನಾಪ್ ಮಾಡಿ ಯಾಕೆ ಆಕೆಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು ಅಂತ ಹೇಳಿದ್ರೆ, ಆಕೆಯ ತಂದೆ ದಕ್ಷಿಣ ಕನ್ನಡದಲ್ಲಿ CPIMನ ನಾಯಕರಾಗಿದ್ರು, ಎಡಪಂಥೀಯ ನಾಯಕರಾಗಿದ್ರು. ತಂದೆಯ ಮೇಲಿನ ದ್ವೇಷ, ಎಡಪಂಥೀಯ ನಾಯಕರಾಗಿ ನಮ್ಮ ವಿರುದ್ಧ ನಿಂತಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಆಕೆಯ ಮಗಳು, ಆ ನಾಯಕರ ಮಗಳು ಪದ್ಮಲತಾ ಅವರನ್ನ ಕಿಡ್ನಾಪ್ ಮಾಡಿ ಆಕೆಯನ್ನ ಕೊಲೆ ಮಾಡಿ ಅತ್ಯಾಚಾರ ಎಸಗಿ ಆಕೆಯನ್ನ ಬೆತ್ತಲಾಗಿ ಬಿಸಾಡಿ ಆಕೆಯ ಶವ, ಆಕೆಯ ಮೃತದೇಹ ನೇಕೆಡ್ ಆಗಿ ಸಿಕ್ತು ಅಂತೇಳಿ ಮಾನ್ಯ ಸಂಸದರು ಕೇಂದ್ರ ಗೃಹ ಸಚಿವರಿಗೆ ಬರೆದಂತಹ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇನ್ನು ಮೂರನೆಯ ಪ್ರಕರಣ, 2004ರಲ್ಲಿ ಎ ಮೆಡಿಕಲ್ ಸ್ಟೂಡೆಂಟ್ ಅನನ್ಯ ಭಟ್ ವೆಂಟ್ ಮಿಸ್ಸಿಂಗ್ ಡ್ಯೂರಿಂಗ್ ಎ ವಿಸಿಟ್ ಟು ಧರ್ಮಸ್ಥಳ. Her mother is a CBI employee who tried to investigate, was physically attacked and fell into coma. No FIR was ever filed. ಇದು ವೆರಿ ಇಂಟ್ರೆಸ್ಟಿಂಗ್ ಇನ್ನೊಂದು ಕೇಸ್. ಇದು 2004ರಲ್ಲಿ ಅನನ್ಯ ಭಟ್ ಎನ್ನುವಂತಹ ವೈದ್ಯಕೀಯ ವಿದ್ಯಾರ್ಥಿನಿ, ಮೆಡಿಕಲ್ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ಧರ್ಮಸ್ಥಳದಲ್ಲಿ ನಾಪತ್ತೆ ಆಗ್ತಾಳೆ. ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಂತಹ ವಿದ್ಯಾರ್ಥಿನಿ ಅನನ್ಯ ಭಟ್ 2004ರಲ್ಲಿ. ಆಕೆಯ ತಾಯಿ ಕೂಡ ಸಾಮಾನ್ಯ ಮಹಿಳೆ ಅಲ್ಲ. ಆಕೆ CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಲ್ಲಿ ಉದ್ಯೋಗಿಯಾಗಿದ್ದಂಥವರು ಅನನ್ಯ ಭಟ್ ತಾಯಿ. ಅನನ್ಯ ಭಟ್ ನಾಪತ್ತೆ ಆಗ್ತಾರೆ, ಧರ್ಮಸ್ಥಳಕ್ಕೆ ಹೋದಂಥವರು, ಮೆಡಿಕಲ್ ವಿದ್ಯಾರ್ಥಿನಿ 2004ರಲ್ಲಿ. ತನ್ನ ಮಗಳು ನಾಪತ್ತೆಯಾದ ಬಳಿಕ ಅನನ್ಯ ಭಟ್ ಅವರ ತಾಯಿ, ಯಾರು CBIನಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ರು, ಅವರು ನನ್ನ ಮಗಳು ಯಾಕೆ ನಾಪತ್ತೆ ಆದ್ಲು, ಎಲ್ಲಿಗೆ ಹೋದ್ಲು, ಏನಾಯ್ತು ಅವಳಿಗೆ ಅಂತೇಳಿ ತನಿಖೆಯನ್ನ ಮಾಡಲಿಕ್ಕೆ ಅವರು ಪ್ರಯತ್ನವನ್ನ ಪಡ್ತಾರೆ, ಹುಡುಕ್ತಾರೆ. ಅವರು ಅವರದ್ದೇ ಸಂಪರ್ಕವನ್ನು ಬಳಸಿಕೊಂಡು ಆ ತಾಯಿಗೆ ಯಾರು ತನ್ನ ಮಗಳು ಅನನ್ಯ ಭಟ್ ಅವರ ತಾಯಿ, ಅವರ ಮೇಲೆ ಭೀಕರವಾಗಿ ಹಲ್ಲೆಯನ್ನ ಮಾಡಲಾಗುತ್ತೆ. ಆ ಹಲ್ಲೆಗೆ ಆ ತಾಯಿ ಕೋಮಕ್ಕೆ ಹೋಗ್ತಾರೆ ಎನ್ನುವಂತಹ ಮೂರನೆಯ ಕೃತ್ಯವನ್ನ ರಾಜ್ಯಸಭಾ ಸಂಸದರು ಕೇಂದ್ರ ಗೃಹ ಸಚಿವರಿಗೆ ಬರೆದಂತಹ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇನ್ನು 2012ರ ಕೇಸ್ ಇದು. 2 siblings, Narayan and Yamuna, were brutally murdered in their home. 2012ರಲ್ಲಿ ಸಹೋದರ ಮತ್ತು ಸಹೋದರಿ
ನಾರಾಯಣ ಮತ್ತು ಯಮುನಾ ಇವರಿಬ್ಬರನ್ನ ಅವರದ್ದೇ ಮನೆಯಲ್ಲಿ ಭೀಕರವಾಗಿ ಹತ್ಯೆ ಮಾಡಲಾಗುತ್ತೆ. ಜಸ್ಟ್ ಮೀಟರ್ಸ್ ಫ್ರಮ್ KSRTC ಬಸ್ ಸ್ಟ್ಯಾಂಡ್, ಅಂದ್ರೆ ಧರ್ಮಸ್ಥಳದ KSRTC ಬಸ್ ಸ್ಟ್ಯಾಂಡ್ಗಿಂತ ಕೆಲವೇ ಮೀಟರ್ ದೂರ ಇರತಕ್ಕಂತಹ ನಾರಾಯಣ ಮತ್ತು ಯಮುನಾ ಅವರನ್ನು ಅವರದ್ದೇ ಮನೆಯಲ್ಲಿ 2012ರಲ್ಲಿ ಭೀಕರವಾಗಿ ಹತ್ಯೆ ಮಾಡಲಾಗುತ್ತೆ. ದೇ ಹ್ಯಾಡ್ ರಿಪೋರ್ಟೆಡ್ಲಿ ರೆಸಿಸ್ಟೆಡ್ ಪ್ರೆಸರ್ ಟು ವೆಕೇಟ್ ದೇರ್ ಲ್ಯಾಂಡ್. ಅವರು ತಮ್ಮ ಭೂಮಿಯನ್ನ ಬಿಟ್ಟುಕೊಡಲಿಕ್ಕೆ ಅಥವಾ ಮಾರಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸಿರಲಿಲ್ಲ. ದೇರ್ ಹೌಸ್ ವಾಸ್ ರೇಸ್ಡ್ ಸೂನ್ ಆಫ್ಟರ್ ಅಂಡ್ ರೀಪ್ಲೇಸ್ಡ್ ಬೈ ಎ ಕಮರ್ಷಿಯಲ್ ಬಿಲ್ಡಿಂಗ್ ದಟ್. ಅದಾದ ಬಳಿಕ ಯಮುನಾ ಮತ್ತು ನಾರಾಯಣ ಸಹೋದರ ಮತ್ತು ಸಹೋದರಿಯನ್ನ ಹತ್ಯೆ ಮಾಡಲಾಗುತ್ತೆ. ಅವರು ತಮ್ಮ ಭೂಮಿಯನ್ನ ಮಾರಾಟ ಮಾಡಲಿಕ್ಕೆ ಒಪ್ಕೊಂಡಿರಲ್ಲ. ಅವರ ಹತ್ಯೆಯಾದ ಬಳಿಕ ಅವರಿದ್ದಂತಹ ಮನೆಯನ್ನ ಅವರನ್ನು ಹತ್ಯೆ ಮಾಡಿ ಅವರಿದ್ದಂತಹ ಮನೆಯನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿ ಅಲ್ಲೊಂದು ದೊಡ್ಡದಾದಂತಹ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನು ಕಟ್ತಾರೆ. ಅದು ಧರ್ಮಸ್ಥಳದ KSRTC ಬಸ್ ಸ್ಟ್ಯಾಂಡ್ಗಿಂತ ಕೆಲವೇ ಮೀಟರ್ ದೂರದಲ್ಲಿದೆ ಎನ್ನುವಂಥ ಅಂಶವನ್ನ ರಾಜ್ಯಸಭಾ ಸಂಸದರು ತಮ್ಮ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇನ್ನು 5ನೆಯ ಪ್ರಕರಣ, ಸೇಮ್ ಇಯರ್ ಇನ್ 2012 ಅಂದ್ರೆ 2012ರಲ್ಲಿ 17 ವರ್ಷದ ಸೌಜನ್ಯ, ಎ PU ಸ್ಟೂಡೆಂಟ್, ವಾಸ್ ಅಬ್ಡಕ್ಟೆಡ್, ರೇಪ್ಡ್ ಅಂಡ್ ಮರ್ಡರ್ಡ್. ಎ ಮೆಂಟಲಿ ಇಲ್ ಮ್ಯಾನ್ ವಾಸ್ ಕ್ವಿಕ್ಲಿ ಫ್ರೇಮ್ಡ್ ಅಂಡ್ ಜೈಲ್ಡ್ ಓನ್ಲಿ ಟು ಬಿ ಅಕ್ವಿಟೆಡ್ ಇಯರ್ಸ್ ಲೇಟರ್. ಮಲ್ಟಿಪಲ್ ವಿಟ್ನೆಸ್ ಡೈಡ್ ಮಿಸ್ಟರಿಯಸ್ಲಿ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ದಿ ಕೇಸ್. 2012ರಲ್ಲಿ ಸೌಜನ್ಯ PU ವಿದ್ಯಾರ್ಥಿನಿ, ಆಕೆಯನ್ನ ಅಪಹರಣ ಮಾಡಲಾಗುತ್ತೆ, ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಆಕೆಯನ್ನ ಕೊಲೆ ಮಾಡಲಾಗುತ್ತೆ. ಅದಾದ ಬಳಿಕ ಇದೇ ಪ್ರಕರಣಕ್ಕೆ ಮಾನಸಿಕ ಅಸ್ವಸ್ಥನೊಬ್ಬನನ್ನ ಹಿಡಿದು ತಂದು ಆತನನ್ನ ಈ ಕೃತ್ಯದಲ್ಲಿ ಆತನನ್ನ ಫ್ರೇಮ್ ಮಾಡುವಂಥದ್ದು ಅಂತ ಹೇಳಿದ್ರೆ ಈತನೇ ಆ ಕೃತ್ಯವನ್ನ ಮಾಡಿದ್ದಾನೆ ಅಂತೇಳಿ ಆತನ ಮೇಲೆ ಆರೋಪವನ್ನು ಹೊರಿಸಿ ಆತನನ್ನ ಜೈಲಿಗೆ ಹಾಕಿ ಅದಾದ ಬಳಿಕ ಆತನನ್ನ CBI ಕೋರ್ಟ್ ಅಕ್ವಿಟ್ ಮಾಡುತ್ತೆ, ಆತನನ್ನು ಆರೋಪ ಮುಕ್ತಗೊಳಿಸುತ್ತೆ. ಈತನ ತಪ್ಪಿಲ್ಲ, ಈತ ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ, ಈತನಿಗೂ ಈ ಕೃತ್ಯಕ್ಕೂ ಸಂಬಂಧ ಇಲ್ಲ ಅಂತೇಳಿ CBIನ ಕೋರ್ಟ್ ಅಕ್ವಿಟ್ ಮಾಡುತ್ತೆ. ಈ ವಿಚಾರಣೆಯ ಸಂದರ್ಭದಲ್ಲಿ, ಸೌಜನ್ಯ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಮಲ್ಟಿಪಲ್ ವಿಟ್ನೆಸ್, ಹಲವು ಸಾಕ್ಷಿಗಳು ಈ ಪ್ರಕರಣಕ್ಕೆ ನ್ಯಾಯಾಲಯದ ಮುಂದೆ ಅಥವಾ ಪೊಲೀಸರ ಮುಂದೆ ಸಾಕ್ಷಿ ಹೇಳಿದಂತಹ ಹಲವು ಸಾಕ್ಷಿಗಳು ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ರು ಎನ್ನುವಂತ ಅಂಶವನ್ನ ಸಂಸದ ಸಂತೋಷ್ ಕುಮಾರ್ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬರೆದಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಇವರ ಪತ್ರದ ಪ್ರಕಾರ, ಫಾರ್ ಡಿಕೆಡ್ಸ್ locals have whispered of bodies being found in forest surrounding Dharmasthala, Puduvettu, Kalleri, Boliyar and hill bases behind Annappa and Gommata hills. ಅಂದ್ರೆ ಇವರ ಪತ್ರದಲ್ಲಿ ಇರತಕ್ಕಂತ ಅಂಶಗಳೇನು ಅಂತ ಹೇಳಿದ್ರೆ, ಧರ್ಮಸ್ಥಳ, ಪುದುವೆಟ್ಟು, ಕಲ್ಲೇರಿ, ಬೋಳಿಯಾರ್ ಮತ್ತು ಅಣ್ಣಪ್ಪ ಮತ್ತು ಗೊಮ್ಮಟ ಬಾಹುಬಲಿಯ ಮೂರ್ತಿ ಏನಿದೆ, ಆ ಬೆಟ್ಟದ ಅರಣ್ಯ ಪ್ರದೇಶಗಳೇನಿದೆ, ಅದನ್ನು ಸುತ್ತುವರೆದಿರ್ತಕ್ಕಂಥ ಅರಣ್ಯ ಪ್ರದೇಶಗಳೇನಿದೆ, ಕಾಡೇನಿದೆ, ಆ ಕಾಡುಗಳಲ್ಲಿ ಹಲವು ಮೃತದೇಹಗಳು ಸಿಕ್ಕಿವೆ ಅಂತೇಳಿ ಸ್ಥಳೀಯರು ಗುಸುಗುಸು ಪಿಸು ಮಾತನ್ನ ಆಡ್ತಾ ಇದ್ದಾರೆ. ಮೆನಿ ಆಫ್ ದೀಸ್ ವೇರ್ ವುಮೆನ್, ಬಹುತೇಕ ಎಲ್ಲವೂ ಕೂಡ ಮಹಿಳೆಯರ ಮೃತದೇಹಗಳು. ಸಮ್ ನೇಕೆಡ್, ಕೆಲವು ಮೃತದೇಹಗಳು ಬೆತ್ತಲಾಗಿ ನಗ್ನ ರೂಪದಲ್ಲಿ ಸಿಕ್ಕಿವೆ, ಕೆಲವುಗಳನ್ನ ಸುಟ್ಟು ಹಾಕಲಾಗಿದೆ. ಸಮ್ ವಿತ್ ಸೈನ್ಸ್ ಆಫ್ ಆಸಿಡ್ ಅಸಾಲ್ಟ್, ಕೆಲವು ಮೃತದೇಹಗಳ ಮೇಲೆ ಆಸಿಡ್ ಅನ್ನ ಸುರಿಯಲಾಗಿದೆ. ಸಮ್ ಅನ್ನೇಮ್ಡ್ ಅಂಡ್ ಅನ್ಕ್ಲೈಮ್ಡ್, ಕೆಲವು ಮೃತದೇಹಗಳು ಯಾರದ್ದು ಅಂತ ಗೊತ್ತಿಲ್ಲ, ಕೆಲವು ಮೃತದೇಹಗಳಿಗೆ ದಿಕ್ಕು ದೆಸೆ ಇಲ್ಲ ಎನ್ನುವಂತ ಅಂಶವನ್ನ ಸಂತೋಷ್ ಕುಮಾರ್ ಅವರು CPIMನ ರಾಜ್ಯಸಭಾ ಸಂಸದರು ತಮ್ಮ ಪತ್ರದಲ್ಲಿ ಹೇಳಿದ್ದಾರೆ. ಡೆತ್ ರಿಪೋರ್ಟ್ಸ್ ಅನ್ಯಾಚುರಲ್ ಅಕಾರ್ಡಿಂಗ್ ಟು RTI ಡಾಕ್ಯುಮೆಂಟ್ಸ್, RTIನ ದಾಖಲೆಗಳ ಪ್ರಕಾರ, ಮಾಹಿತಿ ಹಕ್ಕುದಾರರು ಏನು RTIನ ಮುಖಾಂತರ ಪೊಲೀಸ್ ಇಲಾಖೆಯಿಂದ ಪಡೆದಿರತಕ್ಕಂತಹ ಮಾಹಿತಿಗಳ ಪ್ರಕಾರ, ಅನ್ಯಾಚುರಲ್ ಡೆತ್ ರಿಪೋರ್ಟ್ಸ್ ಫೈಲ್ಡ್ ಬೈ ದಿ ಲೋಕಲ್ ಪೊಲೀಸ್ ಇನ್ ದಿಸ್ ಸ್ಮಾಲ್ ಟೌನ್ ಇಸ್ ಅತ್ಯಂತ ಕಳವಳಕಾರಿ. ಇಂತಹ ಒಂದು ಸಣ್ಣ ಜಾಗದಲ್ಲಿ, ಸಣ್ಣ ಊರಿನಲ್ಲಿ, ಆ ಠಾಣೆಯಲ್ಲಿ ಅಂದ್ರೆ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವಂತಹ ಅನ್ಯಾಚುರಲ್ ಡೆತ್ ರಿಪೋರ್ಟ್, ಅಸಹಜ ಸಾವಿನ ಪ್ರಕರಣಗಳ ಸಂಖ್ಯೆ ಅತ್ಯಂತ ಆತಂಕಕಾರಿ.
ಫಾರ್ ಬಿಯಾಂಡ್ ವಾಟ್ ಕ್ಯಾನ್ ಬಿ ಡಿಸ್ಮಿಸ್ಡ್ ಆಸ್ ಸ್ಟ್ಯಾಟಿಸ್ಟಿಕಲ್ ಅನಾಮಲಿ ಅಂಥೇಳಿ ಇವರು ಉಲ್ಲೇಖವನ್ನ ಮಾಡಿದ್ದಾರೆ. ಇಷ್ಟು ಪ್ರಕರಣಗಳು ಹೇಗೆ ಅನ್ಯಾಚುರಲ್ ಡೆತ್ ಅಂತೇಳಿ ಅಪಾರ ಸಂಖ್ಯೆಯಲ್ಲಿ ಹೇಗೆ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾದವು ಎನ್ನುವಂತಹ ಪ್ರಶ್ನೆಯನ್ನ ಸಂಸದರು ಕೇಳಿದ್ದಾರೆ. ಮೋಸ್ಟ್ ಚಿಲ್ಲಿಂಗ್ ಇಸ್ ದಿ ರೀಸೆಂಟ್ ಕನ್ಫೆಷನ್ ಮೇಡ್ ಆನ್ 3rd July 2025 by a former temple sanitation worker now under witness protection who alleges that between 1995 to 2014 he was forced under threat to dispose over 500 human bodies, many of them women and minors who had been sexually assaulted. ಲೈಂಗಿಕವಾಗಿ ಅತ್ಯಾಚಾರಕ್ಕೆ ಒಳಗಾದ ಅಥವಾ ಕಿರುಕುಳಕ್ಕೆ ಒಳಗಾದಂತಹ ಮಹಿಳೆಯರು ಮತ್ತು ಅಪ್ರಾಪ್ತ ಬಾಲಕಿಯರ ಮೃತದೇಹಗಳು ಸೇರಿದಂತೆ ಸುಮಾರು 500ರಷ್ಟು ಮೃತದೇಹಗಳನ್ನು ನನಗೆ ಹೂತು ಹಾಕುವಂತೆ ನನ್ನ ಮೇಲೆ ಒತ್ತಡವನ್ನು ಹೇರಲಾಯಿತು ಅಂತೇಳಿ ಜುಲೈ 3ನೇ ತಾರೀಕು ಒಬ್ಬ ದೂರನ್ನು ಕೊಟ್ಟಿದ್ದಾರೆ. ಆ ವ್ಯಕ್ತಿ 1995ರಿಂದ 2014ರವರೆಗೆ ಈ ಧರ್ಮಸ್ಥಳದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಎನ್ನುವಂಥ ಅಂಶವನ್ನ ಇವರು ತಮ್ಮ ಪತ್ರದಲ್ಲಿ ಹೇಳಿರುವಂಥದ್ದು. ಹೀಗಾಗಿ ಈಗ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಏನು ಮಾಡುತ್ತೆ ನರೇಂದ್ರ ಮೋದಿ ಅವರ ಸರ್ಕಾರ ಅಂತೇಳಿ ಮಧ್ಯಪ್ರವೇಶವನ್ನ ಮಾಡುತ್ತಾ. ಐ ಅರ್ಜ್ ದಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಟು ಇಮಿಡಿಯೇಟ್ಲಿ ಹ್ಯಾಂಡ್ ಓವರ್ ದಿ ಎಂಟೈರ್ ಇನ್ವೆಸ್ಟಿಗೇಷನ್ ಟು ದಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಓನ್ಲಿ an agency with the full authority and clear mandate can unravel the extent of this alleged criminal network, identify those responsible and restore the faith in the justice system. Let me emphasize that this appeal is made in the firm belief that the spiritual sanctity of Dharmasthala must be protected, not just in ritual or appearance but in truth, justice and transparency. A sacred town revered by a devotees across India cannot remain clouded by fear, suspicion and buried truths. ಹೀಗಾಗಿ ತನಿಖೆ ಆಗಬೇಕು ಅಂತೇಳಿ ಇವರ ಆಗ್ರಹ. ಏನು ಅಂತ ಹೇಳಿದ್ರೆ, ಧರ್ಮಸ್ಥಳ ಪವಿತ್ರ ಪುಣ್ಯಕ್ಷೇತ್ರ ಆಗಿರುವ ಕಾರಣ ಆ ಪವಿತ್ರ ಪುಣ್ಯಕ್ಷೇತ್ರಕ್ಕೆ ಅದು ಸಂಶಯದಿಂದ ಭಯದಿಂದ ಮುಚ್ಚಿ ಹೋಗಿರುವಂತಹ, ಹುದುಗಲ್ಪಟ್ಟಿರುವಂತಹ, ಅಡಗಿರುವಂತಹ ಸತ್ಯಗಳ ಆ ಮೋಡ ಧರ್ಮಸ್ಥಳದಂತಹ ಪುಣ್ಯಕ್ಷೇತ್ರದ ಮೇಲೆ ಮಸುಕಾಗಿ ಕಾಡಬಾರದು. ಅದರಿಂದ ಹೊರಬರಬೇಕು ಅಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಆಗಬೇಕು. ಧರ್ಮಸ್ಥಳ ಅಂದ್ರೆ ಕೇವಲ ಧಾರ್ಮಿಕ ವಿಧಿವಿಧಾನ ಅಥವಾ ಭಕ್ತಿಯ ಕಾರಣಕ್ಕೋಸ್ಕರ ಮಾತ್ರ ಅಲ್ಲ, ಇನ್ ರಿಯಲ್ ಸೆನ್ಸ್, ನಿಜವಾದ ಅರ್ಥದಲ್ಲಿ ಇನ್ನು ಟ್ರುತ್, ಸತ್ಯ, ನ್ಯಾಯ ಮತ್ತು ಪಾರದರ್ಶಕತೆ ಇದಿರಬೇಕು ಅಂತ ಹೇಳಿದ್ರೆ ವಿತ್ ಫುಲ್ ಅಥಾರಿಟಿ, ಪೂರ್ಣ ಪ್ರಮಾಣದ ಅಧಿಕಾರ ಇರತಕ್ಕಂತಹ ರಾಷ್ಟ್ರೀಯ ತನಿಖಾ ದಳ NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಇದು ತನಿಖೆಯನ್ನು ಮಾಡಬೇಕು ಅಂತೇಳಿ ಇವರು ಪತ್ರವನ್ನು ಬರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೆಲವೊಂದಿಷ್ಟು ಮಾಹಿತಿಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಟು ಎನ್ಶೋರ್ ದಟ್ ದ ಟ್ರುತ್ ಈಸ್ ಅನ್ಕವರ್ಡ್ ವಿದೌಟ್ ಫಿಯರ್ ಆರ್ ಫೇವರ್, that is the only way to justice can prevail and divine spirit of the town to be preserved. I request you to consider this matter with urgency and seriousness it demands. ಹೀಗಾಗಿ ತುರ್ತಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಿರ್ಧಾರಗಳನ್ನು ಕೈಗೊಳ್ಳಬೇಕು, ಜೊತೆಗೆ ಗಂಭೀರವಾಗಿ ಪರಿಗಣಿಸಬೇಕು. ಕಾರಣ ಇದು ತುರ್ತು ಮತ್ತು ಆ ಸೀರಿಯಸ್ನೆಸ್ ಎರಡನ್ನ ಕೂಡ ಈ ಪ್ರಕರಣಗಳು ಬಯಸ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ನೀವು ಹೆಜ್ಜೆಯನ್ನು ಇಡಬೇಕು ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. ಸೊ ಏನು ಮಾಡ್ತಾರೆ ಕೇಂದ್ರ ಸರ್ಕಾರದವರು ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. NIA ಆರಂಭದಲ್ಲೇ ಹೇಳಿದ ಹಾಗೆ NIAಗೆ ಇರುವಂಥ ಅವಕಾಶ ಏನು ಅಂತ ಹೇಳಿದ್ರೆ, ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಏನೆಲ್ಲ ಇದ್ದಾವೆ, ಏನೆಲ್ಲ ಕೃತ್ಯಗಳಿದ್ದಾವೆ, ಅದನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ NIAಗೆ ಅವಕಾಶ ಇದೆ. CBI ಇನ್ವೆಸ್ಟಿಗೇಷನ್ನ ಡಿಮಾಂಡನ್ನು ಮಾಡಬಹುದಿತ್ತೇನೋ ಬಹುಶಃ ಸಂಸದರು. ಬಟ್ ಸೌಜನ್ಯ ಕೇಸ್ನಲ್ಲಿ CBI ಅವರ ಇನ್ವೆಸ್ಟಿಗೇಷನ್ಗಿಂತಲೂ ಕರ್ನಾಟಕದ CID ಪೊಲೀಸರು 2012ರಲ್ಲಿ ಕರ್ನಾಟಕದ ಗೃಹ ಸಚಿವರಾಗಿದ್ದಂಥ R. ಅಶೋಕ್, ಆಗ
ಜೊತೆಗೆ ಆ ಸಂದರ್ಭದಲ್ಲಿ BJP ಆಡಳಿತದಲ್ಲಿತ್ತು. ಆ ಸಂದರ್ಭದಲ್ಲಿ ನಡೆದಂಥ 1 ವರ್ಷದ ಇನ್ವೆಸ್ಟಿಗೇಷನ್ ಏನಿತ್ತು, ಕಾರಣ CBI ಕೋರ್ಟ್ನ ರಿಪೋರ್ಟ್ನಲ್ಲಿ CBI ಕೋರ್ಟ್ನ ತೀರ್ಪಿನಲ್ಲಿ ವೆರಿ ಇಂಪಾರ್ಟೆಂಟ್ ಅಂಶ ಅದನ್ನೇ ಹೇಳಿರುವಂಥದ್ದು. ಗೋಲ್ಡನ್ ಅವರ್ ಅಂದರೆ ತನಿಖೆಯ ಆರಂಭದ ಹೊತ್ತಲ್ಲಿ ಪ್ರಕರಣ ವರದಿ ಆದ ತಕ್ಷಣ, ಇಂಥದ್ದೊಂದು ಕೃತ್ಯ ಆಗಿದೆ ಅಂತೇಳಿ ವರದಿ ಆದ ತಕ್ಷಣ ಯಾವೆಲ್ಲ ಸಾಕ್ಷ್ಯಗಳನ್ನು ಪ್ರೂವ್ ಮಾಡಲಿಕ್ಕೆ ಸಂಗ್ರಹ ಮಾಡಬೇಕಿತ್ತು, ಆ ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹಣೆ ಮಾಡಲಿಲ್ಲ. ಹೀಗಾಗಿ ಆ ಕೇಸ್ ಬಿದ್ದೋಗಿದ್ದು. ಆ ಕಾರಣಕ್ಕೋಸ್ಕರ ಆಮೇಲೆ CBI ಅವರು ಬಂದರೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಸೊ ಇವರು NIA ತನಿಖೆಗೋಸ್ಕರ ಪತ್ರವನ್ನು ಬರೆದಿದ್ದಾರೆ. ಮೊನ್ನೆ ಅಷ್ಟೇ KV ಧನಂಜಯ್ ಅವರು, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು, ಅವರು ಕೂಡ ಕೇರಳ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಒಂದು ಬಹಿರಂಗ ಪತ್ರಿಕಾ ಹೇಳಿಕೆ, ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ ಮಾಡಿದರು. ಅದಾದ ಬಳಿಕ ಈಗ ಸ್ವತಃ ಕೇರಳದ ಸಂಸದರೇ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.